ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹೊಸದೊಂದು ದೂರು ದಾಖಲಾಗಿದೆ. ಈ ಬಾರಿ ದೂರು ದಾಖಲಾಗಿರೋದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ SIT ವಿರುದ್ಧವೇ. SIT ವಿರುದ್ಧ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ದೂರುದಾರ ಜಯಂತ್. ಬೆಳ್ತಂಗಡಿ ಠಾಣೆಗೆ ಎರಡನೇ ದೂರುದಾರ ಜಯಂತ್ T ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಕಂಪ್ಲೇಂಟ್ ನಲ್ಲಿ ಇರೋದೇನು? SIT ಅಧಿಕಾರಿಗಳು ವಿಚಾರಣೆಯ ವೇಳೆ ದೈಹಿಕ ಹಲ್ಲೆಯನ್ನ ಮಾಡಿದ್ದಾರೆ, ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಪ್ರಕರಣದ ತನಿಖೆ ಮಾಡ್ತಾ ಇರೋ SIT ವಿರುದ್ಧವೇ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಸುಳ್ಳು ಸಾಕ್ಷಿಯನ್ನ ಹೇಳೋಕೆ SIT ಅಧಿಕಾರಿಗಳು ಒತ್ತಾಯಿಸಿದ್ದಾರೆ ಅಂತ ಹೇಳಿ ಜಯಂತ್ ಆರೋಪವನ್ನ ಮಾಡಿದ್ದಾರೆ. ಅಧಿಕಾರಿಗಳು ಕರ್ತವ್ಯ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. SIT ತನಿಖಾಧಿಕಾರಿಗಳ ವಿರುದ್ಧವೇ ದೂರುದಾರ ಜಯಂತ್ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಕಳೆದ 2-3 ತಿಂಗಳಿನಿಂದ ತನಿಖೆ ಮಾಡ್ತಿದ್ದಾರೆ ವಿವಿಧ ಆಯಾಮಗಳಲ್ಲಿ. ಅಲ್ಲಿ ಹೋಗಿ ಅಗದು ಪರಿಶೀಲನೆ ಮಾಡಿದ್ದು ಆಯ್ತು, ಅದಾದಂತಹ ನಂತರದಲ್ಲಿ ಸಾಕ್ಷಿಗಳ ಪರಿಶೀಲನೆ ಮಾಡಿದ್ದಾಯ್ತು, ಯಾರು ದೂರು ಕೊಟ್ಟಿದ್ದಾರೋ ಅವರನ್ನ ಕರೆದು ವಿಚಾರಣೆ ಮಾಡಿ ಆಗಿದೆ. ಆದ್ರೆ ಹೀಗೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ದೈಹಿಕ ಹಲ್ಲೆಯನ್ನ ಮಾಡಿದ್ದಾರೆ, ಸುಳ್ಳು ಸಾಕ್ಷಿಯನ್ನ ಹೇಳೋಕೆ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಿ ಜಯಂತ್ ಆರೋಪವನ್ನ ಮಾಡಿದ್ದು. ಈ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ್ದಂತಹ ಪ್ರಕರಣ ಸತ್ಯ ಹೊರಗಡೆ ಬರಬೇಕು ಅಂತ SIT ರಚನೆಯಾಗುತ್ತೆ. ಆದ್ರೆ ಈಗ ದೂರುದಾರ ಜಯಂತ್ SIT ವಿರುದ್ಧವೇ ಆರೋಪ ಮಾಡಿದ್ದಾರೆ. ಅವ್ರ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ, ಈ ಕಂಪ್ಲೇಂಟ್ ದಾಖಲಾಗಿರೋದ್ರಿಂದ ಮುಂದೇನಾಗಬಹುದು? ಕಿರಣ್, ವಿದ್ಯಾ, ಏನು ಇಡೀ ರಾಜ್ಯ ದೇಶದಲ್ಲಿ ಒಂದು ಸಂಚಲನ ಮೂಡಿಸಿದಂತ ಪ್ರಕರಣ ಇದು. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ. ಯಾವಾಗ ಈ ಚಿನ್ನಯ್ಯ ಬರ್ತಾನೆ, SP ಅವರಿಗೆ ಕಂಪ್ಲೇಂಟ್ ಕೊಡ್ತಾನೆ, ಹಾಗೇನೆ ನ್ಯಾಯಾಲಯದ ಮುಂದೆ ಹೋಗ್ಕೊಂಡು ಈ ಎಲ್ಲಾ ಪ್ರಕರಣದ ಒಂದು ಹೇಳಿಕೆಯನ್ನ ಕೊಡ್ತಾನೆ. ಅದರ ನಂತರ ತುಂಬಾ ಒಂದು ಕ್ರಿಯೇಟ್ ಆಗುತ್ತೆ. ಹಾಗೇನೆ ಇದಕ್ಕೆ ದೂರುದಾರರು ಕೂಡ ಬರ್ತಾರೆ, ಅದರಲ್ಲಿ ಜಯಂತ್ ಕೂಡ ಒಬ್ರು. ಅಂದ್ರೆ ಈ ಹಿಂದೆ ಈ SIT ರಚನೆ ಆದ ನಂತರ SIT ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಅವರು ತುಂಬಾ ಶ್ಲಾಘನೆ ಮಾಡಿದ್ರು. ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ ನಂತರ ಒಳ್ಳೆ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ ಅಂತ ಈ ಜಯಂತ್ ಹಾಗೆ ಇತರರು ತುಂಬಾ ಹೇಳಿಕೆಗಳನ್ನ ನೀಡಿದ್ರು, ಅದರ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅದರ ನಂತರ ಈಗ SIT ಯಾವಾಗ ಈ ಅವರ ವಿರುದ್ಧವೇ ಈ ಒಂದು ತನಿಖೆ ಹೋಗ್ತಾ, ಯಾಕಂದ್ರೆ ತನಿಖೆಯಲ್ಲಿ ಹಲವಾರು ವಿಷಯಗಳು ಸತ್ಯಗಳು ಹೊರಗೆ ಬರ್ತಾ ಇದ್ದಾವೆ. ಆ ವಿಚಾರಗಳ ತನಿಖೆ ಮುಂದುವರಿಸಿದಂತೆ SIT ಅಧಿಕಾರಿಗಳ ವಿರುದ್ಧವೇ ಈಗ ಜಯಂತ್ ತಿರುಗಿ ಬಿದ್ದಿರುವಂಥದ್ದು. ತನ್ನ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದಾರೆ ಅನ್ನೋ ಒಂದು ಆರೋಪಗಳನ್ನ ಮಾಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತ ದೂರು ಕೂಡ ನೀಡಿದ್ದಾನೆ. SIT ಅಧಿಕಾರಿ ಅಂದ್ರೆ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ, SP ಸೈಮನ್, DYSP ಮಂಜುನಾಥ್, ಹಾಗೇನೆ ಗೌಡ ಇನ್ಸ್ಪೆಕ್ಟರ್ ಅವರ ಮೇಲೂ ಕೂಡ ಒಂದು ಆರೋಪ ಈ ಹಿಂದೆ ಕೂಡ ಮಾಡಿದ್ರು ಅವರು. ಇವರೆಲ್ಲರ ವಿರುದ್ಧ ಒಂದು ಇನ್ಸ್ಪೆಕ್ಟರ್ ಗುಣಪಾಲ್ ಇವರ ವಿರುದ್ಧ ಆರೋಪ ಮಾಡಿದ್ರು. ತನ್ನ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ, ಅಪರಾಧಿಕ ಪಿತೂರಿ ನಡೆಸಿದ್ದಾರೆ, ಸುಳ್ಳು ಸಾಕ್ಷಿಗಳು ಹೇಳುವಂತೆ ಒತ್ತಾಯ ಹೇರಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿ ದೂರು ನೀಡಿದ್ದಾರೆ. ವಿದ್ಯಾ, ಇದು ಈಗ ಎಲ್ಲ ಒಂದ್ ಕಡೆ SIT ಮತ್ತೆ ಈ ದೂರುದಾರ ನಡುವೆ ಒಂದು ತಿಕ್ಕಾಟಕ್ಕೆ ಕಾರಣವಾಗಬಹುದು. ಈಗ ಯಾಕಂದ್ರೆ ಈಗಾಗಲೇ ಹಲವಾರು ಅಂದ್ರೆ 5 ಜನರಿಗೆ ಈಗಾಗಲೇ ನೋಟಿಸ್ಗಳನ್ನ ಕೊಡಲಾಗಿತ್ತು. ದಯಾಂತ್ ಆಗ್ಬೋದು, ಹಾಗೇನೆ ತಿಮರೋಡಿ ಆಗ್ಬೋದು, ಮಠನ್ ಅವರಾಗ್ಬೋದು, ಹೀಗೆ ಇವರಿಗೆಲ್ಲ ನೋಟಿಸ್ ಕೊಡಿ ವಿಚಾರಣೆಗೆ ಬರ್ಲಿಕ್ಕೆ ಅವರಿಗೆ ನೋಟಿಸ್ ಕೊಡಲಾಗಿತ್ತು. ಆದ್ರೆ ಬಂಧನದ ಭೀತಿಯಿಂದ ಇವರು ನ್ಯಾಯಾಲಯದ ಮೊರೆ ಹೋಗಿದ್ರು, ಅದಕ್ಕೆ ತಡೆಯಾಜ್ಞೆ ಕೂಡ ತಂದಿದ್ರು. ಈಗ SIT ಅಧಿಕಾರಿಗಳ ವಿರುದ್ಧವೇ ಈಗ ದೂರು ನೀಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.